ಪ್ರಾಣೇಶ್ವರ ಸುಂದರಿ ಈ ದೇವನ ನಮಸ್ಕರಿಸುವೆನು ಸ್ವಾಮಿ. ಈ ದೇವನ ದರ್ಶನ ನಾನು ನನ್ನ ಹೃದಯ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ಉತ್ತರ ಈ ದೇವನ ದರ್ಶನವೇ ಹೊಂದಿದೆ. ಅವನ ಸನ್ನಿಧಿಗೆ ಅರ್ಪಿಸಲು ಏನನ್ನು ತಂದಿರುವೆ ಸ್ವಾಮಿ? ನನ್ನ ಸರ್ವಸ್ವವನ್ನು ನೀವು ನೀಡುವಾಗ ಇನ್ನು ನನ್ನದಾಗಿ ಅದೇನು ಉಳಿದಿದೆ? ಉತ್ತರ ಸ್ವಾಮಿ ನಾನು ಅದನ್ನು ಬಲ್ಲೆ. ಆದರೆ ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇನು ಸ್ವಾಮಿ? ಉತ್ತರ ನಾನು ಅದನ್ನು ಬಲ್ಲೆ. ಆದರೆ ಉತ್ತರ ಮಧುಮಾಸ ಚಂದ್ರಮ ನೈದಿರಗ ಸಂಗಮ ಮಧುಮಾಸ ಚಂದ್ರಮ ನೈದಿರಗ ಸಂಗಮ ಮಧುಮಾಸ ಚಂದ್ರಮ ನೈದಿರಗ ಸಂಗಮ ಮಧುಮಾಸ ಚಂದ್ರಮ ನೈದಿರಗೆ ಸಂಗಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿರಗೆ ಸಂಭ್ರಮ ನಾ ಪ್ರೇಮಕರ ಮನೆಯಲ್ಲಿ ವೈಭೋಗ ಸಿರಿಯನ್ನು ಕಂಡೆ ನಿನ್ನೆದೆಯ ಸಿಂಹಾಸನದಿ ನಾ ರಾಜ್ಯವಾಳಿದೆ ನಾ ನಿನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಕಂಡೆ ನೀನಾಗ ಬಾರದಿ ಒಳೆಯ ಅಲೆಯಲ್ಲಿ ತೇಲಿದೆ ಆಯಾಗಿ ತೇಲಿದೆ ಮಧುಮಾಸ ಚಂದಮ ನೈದಿರಗೆ ಸಂಭ್ರಮ ಮಧುಮಾಸ ಚಂದಮ ನೈದಿರಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿರಗೆ ಸಂಭ್ರಮ ಒಲವಿನ
ಪ್ರಾಣೇಶ್ವರ ಸ್ವಾಮಿ ಉತ್ತರ ಪ್ರಿಯತಮ ಉತ್ತರೆ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂದ್ರಮಾ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂದ್ರಮಾ ಸಂತೋಷವಾಯಿತೆ ಆಯ್ತು ಪ್ರಿಯೆ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂದ್ರಮಾ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮಾ ಉತ್ತರ ಸ್ವಾಮಿ ಉತ್ತರ ಉತ್ತರ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನೀ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಉತ್ತರ ಅಲ್ಲಿ ನೋಡು, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಗಾನದಿಂದ ಇಡೀ ಪ್ರಕೃತಿಯನ್ನು ನಲಿಸುವುದು. ಇತ್ತ ನೋಡು, ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುವನು. ಇಂದಿನ ಆನಂದವೇ ನಾಳಿನ ದುಃಖದ ಬೀಜ, ನಾಳಿನ ದುಃಖವೇ ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮೇಳನ, ಸಮ್ಮೇಳನದಿಂದ ಮತ್ತೆ ವಿರಹ, ವಿರಹ ಮತ್ತು ಸಮ್ಮೇಳನಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಸಮ್ಮಿಳಿತರಾಗುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ನಿರಾಕರಿಸಿದರು ಸ್ವಾಮಿ. ಉತ್ತರ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ಹೌದು ಪ್ರಿಯ. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಪ್ರಿಯತಮ ಮನಸೋ ಪ್ರಾಣೇಶ್ವರಿ, ಬಿಡುಮೌನ ಬಯಸಿರುವೆ ಸ್ವಾಮಿ. ಸುಂದರಿ, ಪ್ರಿಯತಮ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಉತ್ತರ ಸ್ವಾಮಿ. ಸುಂದರಿ, ಹೌದು ಪ್ರಿಯ. ಆಗಲಿ ಸ್ವಾಮಿ. ಬೇಡವೇ? ಬೇಕು. ಬೇಕೆ? ನಿಜವಾಗಿ? ಹೌದು ಪ್ರಿಯೆ.
ಕಾಲ ಉತ್ತರ ನಲ್ಲ ನಿನಗಾಗಿ ಕಾದಿಹ ಜೀವ ಬಿಗುಮಾನದ ಗಾಬರಿ ಅಸಲೋದರದು ಉತ್ತರ ಪ್ರಾಣೇಶ್ವರ ಉತ್ತರಿ ನಾನಿನಗೆ ಸ್ವಾಮಿ ಉತ್ತರಿ ಓ ನಲ್ಲನೆ ಸೆವಿ ಮಾತುಂಡ ಸಂತೋಷವಾಯಿತೆ ಆಯ್ತು ಪ್ರಿಯಾ ಆಹಾ ಹೌದು ರಾಜ ನೋಡುವಂತ ಸ್ವಾಮಿ ನೋಡುವಂತ ಕೋಪ ನನ್ನಲ್ಲಿ ಸರಸದ ವೇಳೆ ದೂರದಿಂದ ಬೇಕೆ ನಿನಗಾಗಿ ನಿನಗಾಗಿ ನನದೆಲ್ಲ ನಿಂದೆ ರಾಜ ದೊಡ್ಡ ರಾಜ 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 ಪ್ರಾಣೇಶ್ವರಿ ನಾನಿನಗೆ ಮನಸೋತೆನು ಉತ್ತರ ಈ ದೇವನು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋನು ಬಾ ಕುಳಿತುಕೋ ಆ ರವಿ ಜಾರಿದ ಬಾ ಶಶಿ ಮೂಡಿದ ಓ ರವಿ ಜಾರಿದ ಬಾ ಶಶಿ ಮೂಡಿದ ತಂಗಾಳಿ ತೇಲೆ ಬಂತು ವಿಂದ ತೇಲಾಡಿ ಬಂತು ತುಂಬಿ ಹೋಗಂದ ಓ ನೀನಾಗ ಉತ್ತರ
ಕತ್ತೆಯಲ್ಲಿ ಹೊರಳಾಡುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ತಂಗಾಳಿಯೇ ತಂಗಾಳಿ ತಂಪೆಂದು ತಾ ತಿಳಿಯುವ ರವಿ ಜಾರಿದ ಭಾಷಿ ಮೂಡಿದ ತಂಗಾಳಿ ತೆಲೆ ಬಂತು ಹೂವಿಂದ ತೆಲಾಡಿ ಬಂತು ದುಂಬಿ ಹೂಗಂಧ ಉತ್ತರ ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ ಸ್ವಾಮಿ, ಈ ದಿನ ಒಂದು ಮಹತ್ ಕಾರ್ಯವನ್ನು ಕೈಗೊಳ್ಳಬೇಕೆಂಬುದನ್ನು ಈ ಸಂತೋಷ ಸಮಯವನ್ನು ಕಳೆಯಲು ನನ್ನಲ್ಲಿ ಸಮಯವಿಲ್ಲ. ಉತ್ತರ ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರವಾಗಿರು. ಈ ದಿನವಾದರೂ ನಮ್ಮೊಡನೆ ಈ ಕಾಲವನ್ನು ಕಳೆಯಬಾರದೆ? ಉತ್ತರ ಈ ದಿನ ದ್ರೋಣನ ಚಕ್ರವನ್ನು ಭೇದಿಸಲು ದೊಡ್ಡಪ್ಪನ ಆಜ್ಞೆ ಪಡೆದು ಹೊರಟಿರುವನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡುವೆಯಾ? ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಉತ್ತರ ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ ಸ್ವಾಮಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ಧರಿಸಬೇಕಾಯಿತು. ಆದರೆ ಯುದ್ಧವು ಸ್ತ್ರೀಯರಿಗೆ ಉಚಿತ ಕಾರ್ಯವಲ್ಲ. ಓಹೋ ಪ್ರಾಣೇಶ್ವರ, ಸ್ವಾಮಿ, ಉತ್ತರ ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಲೇ? ಉತ್ತರ ಎದೇರಿಸಲೇ ಸ್ವಾಮಿ? ಬೇಡವೇ? ಪ್ರಿಯ ಉತ್ತರ ಈ ಕೋಮಲ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತರಿತಂದ ಹೂಗಳನ್ನು ಎಡೆಯಿರಿಸು. ರೂಪಗೊಂಡು ರುಚಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯೆ ನನಗೆ ಆಶ್ರಯ ಕೊಡುವೆಯಾ? ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದಷ್ಟೊಂದು ಪ್ರೇಮದ ಮಾತುಗಳು. ಏನು ಕತೆ ಪ್ರಿಯ? ಉತ್ತರ ಜನಿತ ವೃತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಜನಿತ ವೃತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಶೀಲೆ ಕೈವಲ್ಯ ಬೇರೆ ಸಂಗ್ರಾಮಕ್ಕೆ ಇನ್ನು ನಾ ಹೋಗುವೆ. ಕಾರುಣ್ಯ ಶೀಲೆ ಕೋಮಲೆ ಬಾಲೆ ಸಂಗ್ರಾಮಕ್ಕೆ ಇನ್ನು ನಾ ಹೋಗುವೆ. ನೀರಜನಿತ ವೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಉತ್ತರ ಉತ್ತರ ಭಾಮಿನಿ ಕೋಪ ತಾಳಿದ ರೂಪ ಭಾಮಿನಿ ಕೋಪ ತಾಳಿದ ರೂಪ
ಕಾರುಣ್ಯಶೀಲೆ ಕೋಮಲ ಬಾಲೆ ಕಾರುಣ್ಯಶೀಲೆ ಕೋಮಲ ಬಾಲೆ ವೀರಸತಿ ವೀರಸತಿ ವೀರಸತಿಗೆಂತೀಗ ನೀ ಶೋಭಿಪೆ ಶೋಭಿಪೆ ನೀ ಶೋಭಿಪೆ ನೀರಜ ಹೃದ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನೀರಜನೆ ಋತ ಕೋಪವೇ ಋತ ಕೋಪವೇ. ಉತ್ತರ ಯುದ್ಧವು ಹಬ್ಬದ ಊಟವಲ್ಲ, ಮದುವೆಯ ಸಂಭ್ರಮವಲ್ಲ. ಅಬಲಿಯರು ನೀವು ನಿಮಗೇಕೆ ಯುದ್ಧದ ಚಿಂತೆ? ಪ್ರಾಣೇಶ್ವರ. ಉತ್ತರ ಇದು ಉಪಾಸ್ಯದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿರುವುದು. ಆದರೂ ನೀನು ನಗುತ್ತಿರುವೆ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಆದರೆ ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯಾದ ಗಾನಮೇಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳೋನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲಿ ಹಾಸ್ಯಮಯ್ಯಾದ ಇಬ್ಬರು ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನಿಯಾದ ವೀರಸತಿಯನ್ನು ನೋಡಿರುವಂತೆ ಪ್ರಿಯಾ. ಉತ್ತರ ನನ್ನನ್ನು ಸಂತೋಷಿತಳಾಗಿ ಕಳಿಸಿಕೊಡಬಲ್ಲೆಯಾ? ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಸ್ವಾಮಿ, ದುಃಖಿಸುವುದಿಲ್ಲ. ಉತ್ತರ
ಸಂತೋಷತೆಗಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಯಶವನ್ನು ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬಲ್ಲಲೆ? ಉತ್ತರ ಸ್ವಾಮಿ. ಉತ್ತರ ಸವಿಯಲು ಕಾದಿದೆ ತುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ಚಲುವೆಯ ಬಾ ಚಲ್ಲಾಟದ ನವಿಲೆ ಚಂಚಲೆಯೇ ಚಲುವೆಯ ಬಾ ಚಲ್ಲಾಟದ ನವಿಲೆ. ಉತ್ತರ ನಾವಿರಲು ಪ್ರೇಮಿಗಳು ಲೋಕ ನಗುತ್ತಿರೆ ನಾವಿರಲು ಪ್ರೇಮಿಗಳು ಲೋಕ ನಗುತ್ತಿರೆ. ತುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ ತುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ನಾನು ನೋಡುತ್ತಿರುವುದು ಏನನ್ನೀಶ್ವ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರಿಸಿದ ಮಾರ್ಧವ ಈ ಸಂಸಾರದಲ್ಲಿ ಆನಂದವ ಕೇಳಿ ಧನ್ಯ. ಉತ್ತರ ಧನ್ಯ. ನೀನು ಈ ಯುದ್ಧದ ನಾರಿ ರತ್ನಳು. ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲವೇ ಪ್ರಿಯ? ಉತ್ತರ ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಸಾಹಸಮುಖಿಯರಾಗಿ ತನ್ನ ದುಃಖ ವೇಗಗಳನ್ನು ಅಡಗಿಸಿಕೊಂಡು ತನ್ನ ಪತಿ ಪುತ್ರರನ್ನು ಯುದ್ಧರಂಗಕ್ಕೆ ಬೀಳುವಂಡಿಲ್ಲವೇ? ಅವರಿಗಾವ ಗೌರವವೂ ಇಲ್ಲವೇ? ಉತ್ತರ ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಲಾದ ಮಡದಿ ಯಾರು? ಶತ್ರು ಸೈನ್ಯ ಮಂದೆ ಪುತ್ರನ ಸಾಹಸವಣ್ಣನೆಂದು ಕೇಳಿ ಆನಂದ ಪಾಶ ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ಉತ್ತರ ಸ್ವಾಮಿ. ಈ ಮಹತ್ ಕಾರ್ಯದಲ್ಲಿ ನಾನೊಂದು ವೇಳೆ ಮಡಿದರೆ ಸ್ವಾಮಿ ಸ್ವಲ್ಪವೂ ದುಃಖಿಸುವುದಿಲ್ಲ ಎಂದು ಹೇಳು. ದುಃಖಿಸುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟಿ ಕಂಬನಿಯು ಈ ಭೂಮಿಗೆ ಬಿದ್ದರೂ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು ಸ್ವಾಮಿ. ಉತ್ತರ ಸ್ವಾಮಿ. ಉತ್ತರ ಉತ್ತರ ನಾಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಕೋಮಲ ಚಂಚಲೆ ಚಂದ ಚಕೋರಿ ನಾಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಕೋಮಲ ಚಂಚಲೆ ಚಂದ ಚಕೋರಿ ನಿನ್ನಿ ಅಂದಕ್ಕೆ ನಾ ಸೋತೆ ನಿನ್ನಿ ಮಾತಿಗೆ ನಾ ಮರೆತೆ ನಿನ್ನಿ
ಅಂದಕ್ಕೆ ನಾ ಸೋತೆ ನಿನ್ನಿ ಮಾತಿಗೆ ನಾ ಮರೆತೆ ಆಡುತ್ತ ಕುಣಿಯುತ್ತ ನಲಿಯುತ್ತ ಬಾರೆ ಆಡುತ್ತ ಕುಣಿಯುತ್ತ ನಲಿಯುತ್ತ ಬಾರೆ ಜನ 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 ನಾದವು ಜಡ 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 ನಾದವು ನಿನ್ನೆ ಉಂಗುರುಳ ಚಂದನಕ್ಕೆ ನಾಚಿ ಬೆರಗಾದೆ ನಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಕೋಮಲೆ ಚಂಚಲೆ ಚಂದ್ರಚಕೋರಿ. ಉತ್ತರ ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ಎಂದಿಗೂ ಅಪಜಯವಿಲ್ಲ ಕುಮಾರ. ಅದು ಅಲ್ಲದೆ ಇಂದು ಪಾಂಡವರ ಸಭೆಯಲ್ಲಿ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲಾಗಿ ಪ್ರತಿಜ್ಞೆ ಮಾಡಿದೆಯಂತೆ. ಹೌದು ಹೌದು ತಾಯಿ, ಈ ದಿನ ದ್ರೋಣನ ಚಕ್ರವನ್ನು ಭೇದಿಸಲು ಹೊರಟಿವನ್ನು ನನ್ನನ್ನು ಆಶೀರ್ವದಿಸಿ ಕಳಿಸು ತಾಯಿ. ಕುಮಾರ, ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಅದೂ ಅಲ್ಲದೆ ಈ ಮುದ್ದಾದ ಉತ್ತರಿಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ಕಾಪಾಡಲಿ ಕಂದ. ಉತ್ತರ ಅಮ್ಮ. ಹೌದು ತಾಯಿ, ಈ ದಿನ ದ್ರೋಣನ ಚಕ್ರವನ್ನು ಬೇಯಿಸಲು ದೊಡ್ಡಪ್ಪನ ಆಜ್ಞೆ ಪಡೆದು ಹೊರಟಿರುವೆನು. ಇಂದಿನ ನನ್ನ ಮಹತ್ ಕಾರ್ಯದಲ್ಲಿ ಆಚಾರ್ಯ ದ್ರೋಣರು ಸ್ತಂಭಿತರಾಗುವರು. ನನ್ನನ್ನು ಆಶೀರ್ವದಿಸಿ ಕಳಿಸು ತಾಯಿ. ಮಂಗಳದಾಯಿ ಸುದಿನ ಮಧುರವಾಗಲಿ, ಮಂಗಳದಾಯಿ ಸುದಿನ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯನ್ನು ಕಾಣದಾಗಲಿ. ಕುಮಾರ, ಹೋಗು, ಅಪ್ರತಿಮ ವೀರನಂತೆ ರಣಾಂಗಣದಲ್ಲಿ ಹೋರಾಡು. ಅಮ್ಮ, ನೋವೇನೆಂದು ಒರೆಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ದುರ್ಬಲ ಸಂದೇಹದಿಂದ ಅದು ಸುಡದಿರಲಿ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಅಮ್ಮ ನಾನಿನ್ನು ಬರಲೆ? ಉತ್ತರ ನಾನಿನ್ನು ಬರುವೆ. ವಿಜಯ ವಿಜಯ ಜವದೊಳ್ ವೀಕ್ಷಿಸ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಮಹಾರಥಿಕ ಬಲು ಪದಾದಿ ಪರಿವೃತ, ಮಹಾರಥಿಕ ಬಲು ಪದಾದಿ ಪರಿವೃತ ಮಹಾಗ್ರಾರಿ ಸಮ ಭಟಕ್ರಾಂತ ವಿಜಯ 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 ಜವದೊಳ್ ವೀಕ್ಷಿಸ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ಅರ್ಜುನ, ಪರಮಾತ್ಮ, ರಥವನ್ನು ಸಿದ್ಧಗೊಳಿಸು, ನಾವಿನ್ನು ಯುದ್ಧಕ್ಕೆ ಹೋಗೋಣ. ವಾಸುದೇವ, ಈ ಉಭಯ ಸೇನೆಯ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಹೋರಾಡಲು ಸಿದ್ಧರಾಗಿರುವ ವೀರರೊಮ್ಮೆ ತೋರಿಸು ಜನಾರ್ದನ. ನಿನ್ನಿಚ್ಛೆ ಅರ್ಜುನ. ಅರ್ಜುನ, ವಾಸುದೇವ, ಅಲ್ಲಿ ನೋಡು, ಕೌರವ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಂತೆ ಉಜ್ವಲವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಧನಂಜಯ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥ,
ಬಲಗಡೆ ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 99 ಮಂದಿ ಮಕ್ಕಳು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆಯೇ ನಿಂತಿರುವರು. ಅವರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಾಂಭೀರ ಮುದ್ರೆಯಿಂದ ವಜ್ರ ಖಚಿತವಾದ ರಥದಲ್ಲಿ ಬೆಳಗುತ್ತಿರುವವನೇ ಆಚಾರ್ಯರ ಮಗನಾದ ಅಶ್ವತ್ಥಾಮ. ಇತ್ತ ನೋಡುದ ನಂಜಯ್ಯ, ಈ ಸುವರ್ಣಮಯವಾದ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಗಾಂಭೀರ ಮುದ್ರೆಯಿಂದ ವಜ್ರ ಖಚಿತವಾದ ರಥದಲ್ಲಿ ಬೆಳಗುತ್ತಿರುವವನೇ ಕೌರವೇಶ್ವರನ ಸೇನಾನಿ ಭೀಷ್ಮ. ಆತನ ಮಸ್ತಕದಲ್ಲಿ ಬೆಳಗುತ್ತಿರುವ ಆ ರಾಜ ಮುಕುಟವನ್ನು ನೋಡು. ಆತನೇ ಇಂದಿನ ಯುದ್ಧದ ಸೇನಾ ದಂಡನಾಯಕ ಕುರುಪಿತಾಮಹ ಭೀಷ್ಮ. ಯುದ್ಧವನ್ನು ಆರಂಭಿಸುವ ಮೊದಲು ಆ ನಿನ್ನ ಗುರುಪಿತನನ್ನು ವಂದಿಸು ಅರ್ಜುನ. ನಿನ್ನಿಚ್ಛೆ ಮಾಧವ. ಓ ಭೀಷ್ಮಾನ್ ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಪರಮಾತ್ಮ, ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ. ಗುರು ಬಾಂಧವರ ಶಿರ ಛೇದಿಸೆನ, ಗುರು ಬಾಂಧವರ ಶಿರ ಛೇದಿಸೆನ, ಗುರು ಬಾಂಧವರ ಶಿರ ಛೇದಿಸೆನ, ಗುರು ಬಾಂಧವರ ಶಿರ ಛೇದಿಸೆನ. ಅಲ್ಪ ಮೋಹವ ಬಯಸಿ ಪಾತಕಿ ನಾನಾದೆ, ಅಲ್ಪ ಮೋಹವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವ ತೋರಿಸು ಮುಂದೆ, ಮತಿಹೀನ ನಾನಾದೆ, ಪಥವ ತೋರಿಸು ಮುಂದೆ. ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ ಕೃಷ್ಣ, ಸಮರದಿ ಸೆಣ್ಣೆ ಸಾಡೆನ, ಸೆಣ್ಣೆ ಸಾಡೆನ, ಸೆಣ್ಣೆ ಸಾಡೆನ. ಪರಮಾತ್ಮ, ಅರ್ಜುನ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿಗೆ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು, ಕೈ ಕಾಲು ಕಂಪಿಸುತ್ತಿರುವುದು, ನನ್ನ ಗಾಂಡಿಯು ಕೈಯಿಂದ ಜಾರುತ್ತಿರುವುದು. ಈ ಯುದ್ಧವು ಬೇಡ ಪರಮಾತ್ಮ, ರಥವನ್ನು ಹಿಂದಿರುಗಿಸು ಪರಮಾತ್ಮ, ಹಿಂದಿರುಗಿಸು. ಅರ್ಜುನ, ಪರಮಾತ್ಮ, ಇಂತಹ ವಿಷಮಾವಾಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನ ಮನಸ್ಸಿನಲ್ಲಿ ಏಕೆ ಹುಟ್ಟಿತಯ್ಯ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಯ್ಯ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಹೇಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಈ ಮೂರ್ಖತನವನ್ನು ಬಿಟ್ಟು ನಡೆ, ನಾವಿಲ್ಲಿ ಯುದ್ಧಕ್ಕೆ ಹೋಗೋಣ. ಪರಮಾತ್ಮ, ಬೇಡಿಕೊಂಬೆ ದೇವಾ ಬೇಡ ಮಾಧವ, ಬೇಡಿಕೊಂಬೆ ದೇವಾ ಬೇಡ ಮಾಧವ, ರೂಢಿಯೋಳು ನಾನು ಕೆಡನೆ
ಮಾಧವ ನೋಡು ನೋಡು ಪಾರ್ಥ ಹೆಡಿತನವಿದೇಕೆ ನೋಡು ನೋಡು ಪಾರ್ಥ ನೋಡು ನೋಡು ಪಾರ್ಥ ಹೆಡಿತನವಿದೇಕೆ ನೋಡು ನೋಡು ಪಾರ್ಥ ಗಾಢದಿಂದ ಶರವ ಹುಡು ಬೇಗ ಪಾರ್ಥ ಗಾಢದಿಂದ ಶರವ ಹುಡು ಬೇಗ ಪಾರ್ಥ ನೋಡು ನೋಡು ಪಾರ್ಥ ಹೆಡಿತನವಿದೇಕೆ ನೋಡು ನೋಡು ಪಾರ್ಥ ಸೃಷ್ಟಿಕರ್ತ ನಾನು ದಿಟ್ಟ ಶರವು ನೀನು ಸೃಷ್ಟಿಕರ್ತ ನಾನು ದಿಟ್ಟ ಶರವು ನೀನು ಪುಟೈ ಬಾಣವನ್ನು ಒದಿಸು ಭೀಷ್ಮನನ್ನು ನೋಡು ನೋಡು ಪಾರ್ಥ ಹೆಡಿತನವಿದೇಕೆ ನೋಡು ನೋಡು ಪಾರ್ಥ ಕರವಿ ಗಾಂಡವಿಯ ಧರಿಸಲಾರೆ ದೇವ ಕರವಿ ಗಾಂಡವಿಯ ಧರಿಸಲಾರೆ ದೇವ ನರಕ ಭಾಗಿಯಾಗಿ ನರಳಲಾರಿ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಮಾಧವ ಕೃಷ್ಣ ಆದಿಯಲ್ಲಿ ರಹಿತ ಅಂತ್ಯದಲ್ಲಿ ಮೋದ ಆದಿಯಲ್ಲಿ ರಹಿತ ಅಂತ್ಯದಲ್ಲಿ ಮೋದವನ್ನು ಬಿಟ್ಟು ಒದಿಸು ಭೀಷ್ಮನನ್ನು ಮೋದವನ್ನು ಬಿಟ್ಟು ಒದಿಸು ಭೀಷ್ಮನನ್ನು ನೋಡು ನೋಡು ಪಾರ್ಥ ಹೆಡಿತನವಿದೇಕೆ ನೋಡು ನೋಡು ಪಾರ್ಥ 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 ಕಥಂ ಭೀಷ್ಮಂ ಮಹಾಶಂಖ್ಯಂ ದ್ರೋಣಾಂಚ ಮಧುಸೂದನಃ ಎಂಬಂತೆ ಒಂದು ಸಾರಿ ಆ ಕುರು ಸೈನ್ಯದ ಕಡೆ ದಿಟ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರುಗಳು. ಪೂಜ್ಯರಾದ ಇವರುಗಳ ಮೇಲೆ ಬಾಣ ಪ್ರಯೋಗಿಸುವುದಾದರೂ ಹೇಗೆ? ಗುರು ಒದೆಗೆ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದ ಜೀವನ. ಅಶಾಶ್ವತವಾದ ರಾಜ್ಯ ಮೋಹಕ್ಕೆ ಒಳಗಾಗಿ ಶಾಶ್ವತವನ್ನು ನಾಶ ಮಾಡಿಕೊಳ್ಳಲು ನನಗೆ ಇಚ್ಛೆಯಿಲ್ಲ. ಕರ್ಮಯೋಗಿನಿ, ಇಹಾಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಧರ್ಮವೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅದು ನನಗೆ ತಿಳಿದಿದೆ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಆತ್ಮ ಮಾಯೆಯಿಂದ ಈ ಪ್ರಕೃತಿಯಲ್ಲಿ ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸಿರುವೆನು. ಪರಮಾತ್ಮ, ಈ ಲೋಕದಲ್ಲಿ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಪರಮಾತ್ಮ, ನಾನು ಮಾಯಾ ರೂಪಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲ ರೂಪಿನಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳನ್ನು ವರ್ಧಿಸುವೆನು. ಮಾಯೆ ಎನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಮನೋಜಹಂಕಾರದಿಂದ ತ್ರಿಗುಣಾತ್ಮಕದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸವಾದ ರಾಜಪಥದತ್ತ ನಡೆಸುವೆನು. ಅರ್ಜುನ, ಪರಮಾತ್ಮ, ನಾನು ದಾರದಲ್ಲಿ ಮಣಿಸಮೋಹವನ್ನು ಪೋಣಿಸಲ್ಪಟ್ಟಂತೆ ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದಿರ ಕಾಂತಿಯು ನನ್ನದು. ವೇದದಲ್ಲಿ ಓಂಕಾರವು ನಾನು, ಮನುಷ್ಯನಲ್ಲಿ ಪೌರುಷವು ನನ್ನದು. ಸಮಸ್ತ ಪಂಚಭೂತಗಳಿಗೆ ಅಧಿಕರಣನು ನಾನು. ಅರ್ಜುನ, ಪರಮಾತ್ಮ, ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತದಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ಸಮಸ್ತ ಲೋಕವೇ ನನ್ನದು. ಅರ್ಜುನ, ಆಹಾ, ಇದು ಪ್ರಸುಪ್ತ ಪ್ರಜ್ಞೆಯು ಎಚ್ಚರಗೊಳ್ಳುತ್ತಿರುವುದು. ನಿನ್ನ ಈ ನುಡಿಗಳಂತೆಲ್ಲ ನನ್ನ ವ್ಯಾಮೋಹವೆಲ್ಲವೂ ದೂರವಾಯಿತು. ಹೃದಯದ ಅಂಧಕಾರವೂ ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು. ನನ್ನನ್ನು ಕೃತಾರ್ಥನಾಗಿ ಮಾಡು. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವನ ಕಣ್ಣಿನಿಂದ ನೋಡಲಾಗದು.
ಹಲೋ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಎಂತಹ ಭಯಾನಕ ರೂಪವಿದು, ಮಾನವನ ಕಣ್ಣಿನಿಂದ ನೋಡಲಾಗದು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೇನಾಗಿ ಸ್ಥಿರ ಚಿತ್ತವಾಗಿ ದೇವಾ ಕಿಂಕರನ ಪೊರೆಯೋಳ್ ಕರುಣಾಮೂರ್ತಿ ನೀನೆನಿಸಿ ನಿನ್ನ ಸೌಮ್ಯ ರೂಪವ ತೋರು. ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಶಾಂತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಮಾಡು ಕೃಪೆಯನ್ನು ಪಾಮರನೆಂದೊಳು, ಮಾಡು ಕೃಪೆಯನ್ನು ಪಾಮರನೆನ್ನೊಳು. ಭೀಕರ ರೂಪವ ಬೆಗೆಯನ್ನ ಸಹಿಸೆ, ಭೀಕರ ರೂಪವ ಬೆಗೆಯನ್ನ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಶಾಂತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಆಹಾ, ಎಂತಹ ಭಯಾನಕ ರೂಪವಿದು, ಮಾನವನ ಚಕ್ಷುಗಳಿಂದ ನೋಡಲಾಗದು. ಹೇ ಕರುಣಾಮಯನೇ, ನಿನ್ನ ಮೂಲ ಸ್ವರೂಪವನ್ನು ಧಾರಣ ಮಾಡು, ನನಗೆ ಮೋಕ್ಷವನ್ನು ಕೊಡು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತನಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡಿದೆಯಷ್ಟೇ. ಕರಾಳ ಕಾಲ ಸ್ವರೂಪನು ನಾನು. ನಿನ್ನನ್ನು ಈ ಯುದ್ಧದಲ್ಲಿ
ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಂಕಣದಾರನಾಗಿರುವೆ. ಇಲ್ಲವಾದಲ್ಲಿ ನೀನು ರಥದ ಸಾರಥಿಯಾಗು. ಕ್ಷಣ ಮಾತ್ರದಲ್ಲಿ ಆ ಕೌರವರ ಗತಿ ಏನಾಗುವುದೆಂಬುದನ್ನು ನೀನು ನೋಡುತ್ತಿರು. ಹಾಗಾದರೆ ನಾಳಿನ ಯುದ್ಧದಲ್ಲಿ ಭೀಷ್ಮನ ಪರಾರ್ಜಿತ ಖಂಡಿತ. ನಡೆ, ನಾವಿನ್ನು ಹೋಗೋಣ. ನಿನ್ನಿಚ್ಛೆ ಅರ್ಜುನ. ಯುದ್ಧ ಭೂಮಿಗೆ ಹೊರಟ ಈ ಸ್ವಲ್ಪ ರಾಜ್ಯದ ಸೈನ್ಯದಲ್ಲಿ ಈಗ ಉಳಿದಿರುವುದು ಕೇವಲ ನಾನು ಮತ್ತು ನೀಗದೆ. ಆದರೂ ಆ ಪಾಂಡವ ಧ್ವಂಸ ಮಾಡಿರುವುದಿಲ್ಲ. ಮುಂದೆ ಕಾಲ ಈ ಸರೋವರದಲ್ಲಿ ಕ್ಷಣಕಾಲ ವಿಶ್ರಾಂತಿ ಬಯಸಿದೆ. ಹಾಗಾದರೆ ನೀನೇ ಸರಿ. ಕೂಗು ಹೊರಕ್ಕೆ ಬರಲಿ. ಸೈನ್ಯವನ್ನು ನಾಶ ಮಾಡಿದೆ. ಪ್ರಾಣ ಬಿಟ್ಟರು. ಶಾಂಪುಣಿಯಂತಹ ನರಾಧಮರು ಕೂಡ ರಣರಂಗದಲ್ಲಿ ಮೌರಾಗಿ ಸತ್ತರು. ಕೇವಲ ಹೇರಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದು ಅಡಿಗೆ ಕೊಟ್ಟಿರುವೆಯಾ? ಉಳಂತಾರ ನರಹದಮ ರಣ ಹೇಳಿ ವಿರಾಜನ ಬಳಿ ಅಡುಗೆ ಕೊಟ್ಟು ವೀರನ ಹೃದಯವನ್ನು ನೀನೇನೋ ಬಲ್ಲೆ. ಪ್ರಳಯ ಧೂಮಕೇತುವಿನಂತೆ ಕಾದಾಡಲು ಕ್ಷಣಕಾಲ ವಿಶ್ರಾಂತಿ ಬಯಸಿದೆ. ನಿನಗೆ ಅಡಗಿ ಕುಳಿತಿಲ್ಲ. ದುರ್ಯೋಧನ, ಈಗಲೂ ನನಗೆ ಈ ಯುದ್ಧ ಬೇಡ. ಅಂತ ರಾಜ್ಯವನ್ನು ಕೊಟ್ಟು ಆಧರಿಸಿ. ಹೌದಣ್ಣ, ಈಗಲೂ ಯುದ್ಧವು ಬೇಡ. ಅಂತ ರಾಜ್ಯವನ್ನು ಕೊಟ್ಟು ಧಿಕ್ಕರಿಸು. ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ. ಇಂತಹ ಯಾಚನೆಯಿಂದಲ್ಲವೆಂದು ಎಂದೋ ಒಂದಿನ ಸಂದೇಶ ಬೆಳೆಸಿರುವನು. ಪಾಂಡವ ವೀರರೇ, ಈಗ ಉಳಿದಿರುವುದು ಕೇವಲ ನಾನು ಮತ್ತು ನನ್ನೀಗಲೇ. ಒಬ್ಬೊಬ್ಬರಾಗಿ ಬನ್ನಿ. ಆತವ ಎಲ್ಲರೂ ಒಟ್ಟಿಗೆ ಬನ್ನಿ. ನಿಮ್ಮನ್ನು ಧೂಳೀಪಟ ಮಾಡಿಬಿಡುವರು. ಶಿವಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಹೇಳುವೆ? ಏನು ವಾಸುದೇವ, ಇಂತಹ ಶುಭ ಮುಹೂರ್ತಕ್ಕಾಗಿ ಎಷ್ಟು ಯುವಗಳಿಂದ ಕಾದಿದ್ದೇವೆ. ವಿಸಾರ ಬಲೆಯನ್ನ ನೀನು ಬಲಾಯುಧದಲ್ಲಿ ಪ್ರವೀಣತ್ವದಲ್ಲಿ ಸಿದ್ಧರಾಮಯುದ್ಧಕ್ಕೆ ಪರಾಕ್ರಮವೆಂದರೆ ಇದು. ನಿಮ್ಮ ಪರಾಕ್ರಮಗಳೊಡನೆ ತೊಡೆದಟ್ಟಿ ಕಾದಾಡಲಿಕ್ಕೆ ಹೊರತು ಈಗಲ್ಲ. ಈಗ ಕೃಷ್ಣ ಮನೆಗೂ ತೋರಿಸಿಬಿಟ್ಟೆಯ ನಿನ್ನ ಮಾಯಾ ನಾಟಕ. ಸಿದ್ಧರಾಮ ಯುದ್ಧಕ್ಕೆ
ಶೂನ್ಯವಾಯಿತು. ನನ್ನ ಶಪಥವು ಕೂಡ ಏರಿಯಾಯಿತು. ಹೋಗು ಸುಯೋಧನ, ಛಲದಲ್ಲಿ ನೀನೇ ದುರ್ಯೋಧನ, ಪರಾಕ್ರಮದಲ್ಲಿ ನೀನೇ ಸುಯೋಧನ. ನಿಶಾವಂತನಾಗು, ಗಾಂಧಾರಿದೆಯಾ